ಕುಂಬಳಕಾಯಿ ಏನೇ ಮಾಡ್ತಾ ಇದೀಯಾ? ಕುಂಬಳಕಾಯ ಯಾರು? ಇಂದ್ಯಾರೇ ನೀನು? ಚಿಕ್ಕದ್ ಕೊಟ್ಟೆ ಅಂದ್ರೆ ಇಳ್ದೋಗ್ಬೇಕು. ಅಯ್ಯೋ ಪರವಾಗಿಲ್ಲ, ನನ್ನ ಹತ್ರ ಇನ್ನೂ ಒಂದು ಬಾಟ್ಲಿದೆ. ಕುಡ್ಕ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋ. ಈ ಕುಡ್ದಿರೋ ನೆಸೆ ನಾಳೆ ಬೆಳಗ್ಗೆನೋ ಇಳ್ದೋಗ್ಬಿಡುತ್ತೆ. ಆದರೆ ನಿನ್ನ ಕುಂಬಳಕಾಯಿ ಥರ ಈ ದೇಹ ಇಳ್ದೋಗುತ್ತಾ? ಚಿಕ್ಕದ್ ಕೊಟ್ಟೆ ಅಂದ್ರೆ ನಾಳೆ ಇಳಿಬೇಕಾಗಿರೋ ನೆಶೆ ಇವತ್ತೇ ಇಳಿಬೇಕು. ನೋಡಿ, ನಿನ್ನ ಮುಂದೆ ಒಬ್ಬ ದೊಡ್ಡ ಮನುಷ್ಯ ನಿಂತಿದ್ದಾನೆ, ಅವನಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ವೇನೆ? ಎಲ್ಲಿದ್ದಾನ ದೊಡ್ಡ ಮನುಷ್ಯ? ಕಡ್ಡು ಕಾಡ್ಸಲ್ಲ, ಗರ್ಡ್ ಗಂಬದ ಥರ ನಿನ್ನ ಮುಂದೆನೇ ನಿಂತಿದ್ದೀನಲ್ಲೇ. ಅಲ್ಲ, ನೀನೇನ ನಿಂತಿದ್ಯಪ್ಪ, ಆ ದೊಡ್ಡ ಮನುಷ್ಯನೇ ಕಾಣ್ತಾ ಇಲ್ಲ. ಅಯ್ಯೋ ದಡ್ಡೆ, ಆ ದೊಡ್ಡ ಮನುಷ್ಯ ನಾನೇ. ನಿನ್ನೇನಾದ್ರು ದೊಡ್ಡ ಮನುಷ್ಯ ಅಂದ್ರೆ ಜೋಡ್ ತಗೊಂಡು ಹೊಡಿತಾರೆ. ಯಾವನ ಜೋಡ್ ತಗೋ ಹೊಡಿಯೋದು? ಲೋ ಕುಡ್ಕ, ಇಲ್ಲಿಂದ ಸುಮ್ಮನೆ ಹೋಗು, ತಲೆ ತಿನ್ಬೇಡ. ಆಯ್ತು, ನಾನು ನಿನ್ನ ತಲೆ ತಿನ್ನಲ್ಲ. ನೆಂಚ್ಕೊಳ್ಳೋಕ್ಕೆ ಖಾರವಾಗಿ ಏನಾದ್ರು ಕೊಡು. ಕುಡ್ಕ, ನನ್ನ ಯಾಕೋ ಕೇಳ್ತಾ ಇದೀಯಾ? ಅಯ್ಯೋ, ನೀನೇ ಕೇಳ್ದೆ, ನಿಮ್ಮ ಅಪ್ಪನ ಕೇಳಬೇಕಾ? ಅಯ್ಯೋ, ನೀನು ಉಪ್ಪಿನ ಬಗ್ಗೆ ಮಾತಾಡ್ತೀಯ ನೀನು? ದೊಡ್ಡದರಿಗೆ ಒಂದ ಉಪ್ಪಿನಕಾಯಿ ಕೊಡು, ಇಲ್ಲ ಕುಂಬಳಕಾಯಿ ಉಪ್ಪಿನಕಾಯಿ ಆದರೂ ಕೊಡು. ಲೋ ಕುಡ್ಕ, ಯಾವ್ದಾದ್ರು ಹೋಗಿ ಅಂಗಡಿ ಹತ್ರ ಕೇಳು, ನನ್ನನ್ನು ಯಾಕೋ ಕೇಳ್ತೀಯಾ? ಲೇ ದೊಡ್ಡಿರಾಡಿ, ಕುಂಬಳಕಾಯಿ ಉಪ್ಪಿನಕಾಯಿ ಅಂಗಡಿಯಲ್ಲಿ ಮಾತ್ರ ಅಲ್ಲ, ಮನೇಲೂ ಇರುತ್ತೆ ಗೊತ್ತಾ? ಅಲ್ಲ ಕಣೋ, ದುಡ್ಡು ಕೊಟ್ಟು ಕುಡಿಯಕ್ಕೆ ಬರುತ್ತೆ, ಆದ್ರೆ ಉಪ್ಪಿನಕಾಯಿಗೆ ಬೇಡ್ಕೊಂತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಕುಂಬಳಕಾಯಿ, ನೀನು ಜಾಸ್ತಿ ಮಾತಾಡ್ತಿದ್ದಿ, ಹಿಂಗೆ ಮಾತಾಡ್ತಾ ಇದ್ರೆ ನನ್ನ ಕುಂಬಳಕಾಯಿ ಥರ ಇರೋ ತಲೆನ ಎರಡು ಓಲ್ಡ್ ಮಾಡಾಕ್ಬಿಡ್ತೀನಿ. ನಿನ್ನಂತ ಕುಡ್ಕೋನ ಹತ್ರ ನನಗೇನೋ ಮಾತು, ಹೋಗಲೇ. ರಾಡಿ, ಒಂದು ನಿಮಿಷ. ಏನೋ ನಿಂದು? ಎಲ್ಲಿಗೆ ಹೋಗ್ತಾ ಇದ್ಯಾ? ಏನಾದ್ರು ವಿಶೇಷ ಇದೆಯಾ? ವಿಶೇಷ ಏನೂ ಇಲ್ಲಪ್ಪ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಓ ಐಸ್ ಇಟ್, ನಿನ್ನ ಕೆಲಸ ಬೇರೆ ಮಾಡ್ತೀಯ ರಾಣಿ? ಕುಡ್ದಿರೋ ನೆಸೆ ಎಲ್ಲೋ ನೆತ್ತಿಗತ್ತಿದೆ ಅನ್ಸುತ್ತೆ, ಅದಕ್ಕೆ ಎಲ್ಲ ಮರ್ತು ಹೋಗಿದ್ಯಾ. ಮೇ ಬಿ ಇರ್ಬೋದು. ರೆಡಿ, ನೀನು ಫ್ರೀ ಆಗಿದ್ದಾಗ ಹೇಳು ಆಯ್ತಾ? ಫ್ರೀ ಆಗಿದ್ದಾಗ ಯಾಕೋ? ಯಾಕೆಂದ್ರೆ ಇಬ್ರು ಸೇರಿ ಒಟ್ಟು ಕುಡಿಯೋಣ, ಒಬ್ಬನೇ ಕುಡ್ದು ಸಿಕ್ಕಾಪಡೆ ಬೇಜಾರಾಗ್ಬಿಟ್ಟಿದೆ ರಾಣಿ. ಅಯ್ಯ, ನಿನ್ನ ಮುಖ ಮುಚ್ಚ, ಏನೋ ಬಂದಿದೆ ನಿಂಗೆ ರೋಗ, ಅದು ನನ್ನನ್ನು ಕುಡಿಯಕ್ಕೆ ಕರಿತಾ ಇದ್ಯಾ? ಇರು, ನಿನಗೆ ಸರಿಯಾಗಿ ಮಾಡಿಸ್ತೀನಿ. ಅಯ್ಯೋ, ಬಾಡಿಸ್ತೀಯಾ? ಏನು ಬಾಡಿಸ್ತೀಯಾ, ಹೆಂಗ್ ಬಾಡಿಸ್ತೀಯ ಸ್ವಲ್ಪ ಹೇಳ್ಬಿಟ್ಟು ಬಾಡಿಸೋದು ಆಯ್ತಾ? ಪೊಲೀಸವ್ರಿಗೆ ಹೇಳಿದ್ರೆ ಸರಿಯಾಗಿ ಬೆಂಡೆತ್ತಾರೆ. ರಾಣಿ, ಅಂತ ಕೆಲಸ ಏನಾದ್ರು ಮಾಡ್ಗಿಟ್ಬಿಟ್ಯಾ ರಾಣಿ? ಕುಡ್ದಾಗಷ್ಟೇ ಈ ಥರ ಮಾತಾಡೋದು ಗೊತ್ತಲ್ವಾ ನಿನಗೆ? ನಿಂದು ಒಂದು ಜನ್ಮಾನ, ಕುಡ್ದ್ಮೇಲೆ ಬಾಯಿಗೆ ಫಿಲ್ಟರ್ ಹಾಕೊಂಡು ಮಾತಾಡು, ಇಲ್ಲ ಅಂದ್ರೆ ಜನ ಮೆಟ್ ತಗೊಂಡು ಹೊಡಿತಾರೆ. ರಾಣಿ, ಕುಡ್ದಾಗ ಫಿಲ್ಟರ್ ಇಲ್ಲದೆ ಮಾತಾಡ್ತಾರಂತಾರೆ, ನಿಜನಾ? ಬಾಯಿಗೆ ಬಂದಿತ್ತು ಮಾತಾಡು, ಜನ ಆವಾಗ ಕೈಗೆ ಸಿಕ್ಕಿದ್ ತಗೊಂಡು ಮುಖಕ್ಕೆ ಹೊಡಿತಾರೆ. ನೋಡ್ರಾಡಿ, ನನಗೆ ಈ ಥರ ಬಾಯಿಗೆ ಫಿಲ್ಟರ್ ಇಲ್ಲ, ಮುಖಕ್ಕೆ ಫಿಲ್ಟರ್ ಇಲ್ಲ, ನಿಮ್ಮಂಥವ್ರಿಗೆ ನಮ್ಗಳ ಬೆಲೆ ಅರ್ಥ ಆಗೋದಿಲ್ಲ ರಾಣಿ. ನಿನ್ನ ಬೆಲೆ ನನಗೆ ಅರ್ಥ ಆಗೋದು ಬೇಡ, ಇದೇ ಥರ ಕುಡ್ದು ಸಾಯಿ. ರಾಣಿ, ಕುಡಿದ್ರೆ ಸಾಯ್ತಾರ? ಸಾಯಲ್ಲ, ಚಂದ್ರಲೋಕ ಕೆಟ್ಟು ಊರೋಗ್ತಾರೆ. ಕರೆಕ್ಟ್, ಅದಕ್ಕೆಲ್ವ ಡೈಲಿ ಕುಡಿತಾ ಇರೋದು. ಹಲ್ಲ ಕಣೋರೋಗು, ನಿನ್ ಕುಡಿಯೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ವಾ? ನೋ, ಗೊತ್ತಿಲ್ಲ ರಾಣಿ. ನೀನು ಕುಡಿಯೋದಿಲ್ವಲ್ಲ, ನಿನಗೆಲ್ಲರೂ ಗೊತ್ತಾ? ಅಪ್ಪ, ನಿನ್ನಂತ ಕುಡ್ಕನ ಹತ್ರ ನಂದೇನು ಮಾತು, ಮುಂದೆ ಗೊತ್ತಾಗುತ್ತೆ, ದಾರಿ ಬಿಡು. ರಾಣಿ, ಮುಂದೆ ಏನೇ ಗೊತ್ತಾಗುತ್ತೆ, ಏನೇ ನಿನ್ನ ಮಾತಿನ ಅರ್ಥ? ಇದೇ ಥರ ಬಿಡದೆ ಕುಡಿದ್ರೆ ಏನಾಗುತ್ತೆ ಗೊತ್ತಾ? ನೀನಂತೂ ಕಂಟ್ರೋಲಲ್ಲಿ ಇರಲ್ಲ, ನಿನ್ನ ಬಾಯಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಜನ ಧರ್ಮದೇಟ್ ಕೊಡೋದಂತೂ ಗ್ಯಾರಂಟಿ. ಹೌದಾ? ಯಾಕೆ ಅಂದರೆ ಈ ಸೂಪರ್ ಸೀನ್ ನೋಡು ಗೊತ್ತಾಗುತ್ತೆ. ಬಿದ್ರು ಮೋಟರ್ ಮೇಲೆ ಟೂರ್ ಹೋಗ್ತಾ ಇದ್ದಾರೆ, ಪುಣ್ಯಾತ್ಮರು. ನಿಮ್ ಮಾವನ್ ಬಗ್ಗೆ ಚಿಂತೆ ಮಾಡಿ ಮಾಡಿ ತಲೆ ಕೂದಲೆಲ್ಲ ಉದಿಸ್ಕೊಂಡ್ಬಿಟ್ಟಿಯಲ್ಲ ನೀನ್ ಮೊದ್ಲೇ ಆರ್ಟ್ರಿಕ್ ಪೇಷಂಟು, ಅಳ್ಬೇಡಣ. ಶ್ರೀಕಂಠಪ್ರೇ, ನಮಸ್ಕಾರ. ಯಾವ ಕಡೆ ಹೋಗ್ತಾ ಇದ್ದೀರಾ? ಯಜಮಾನ್ರು ಕರ್ಕೊಂಡು? ಅದ ನಮ್ಮ ಮಾವನಿಗೆ MTR ನಲ್ಲೋ ವಿದ್ಯಾರ್ಥಿ ಭವನದಲ್ಲೋ ಬೆಣ್ಣೆ ಮಸಾಲ ದೋಸೆ ತಿನ್ನಿಸ್ಕೊಂಡ್ ಬರೋಣ ಅಂತ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ. ಬೇಗ ಕರ್ಕೊಂಡೋಗಿ, ಖಾಲಿ ಆಗ್ಬಿಡುತ್ತೆ. ನಿನ್ ನಾಲ್ಗೆ ಎಕಡ ತುರ್ಕ, ಹೆಣ ತಗೊಂಡು ಸ್ಮಶಾನಕ್ಕೆ ಹೋಗ್ತಾ ಇದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಿದ್ಯಲ್ಲ. ಶ್ರೀಕಂಠಯ್ಯ, ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಬ್ರೈನ್ಗೂ ಟಂಗು ಕನೆಕ್ಷನ್ ಕಟ್ ಆಗ್ಬಿಟ್ಟಿದೆ, ಫುಲ್ಲು ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ. ಜೀವನದಲ್ಲಿ ಬೇಜಾರ್ ಮಾಡ್ಕೋಬೇಡಿ. ಆಯ್ತು, ಹೋಗ್ಲಿ ಬಿಡು.
ಅದ್ ಸರಿ ನೀವ್ ಯಾವಾಗ ನಿಮ್ ಮಾವನ್ ತರ ಬಿದಿರು ಮೋಟ್ರ್ ಮೇಲೆ ಟೂರ್ ಹೋಗೋದು? ಏಯ್ ಚಟ್ಟ ಇಳಿಸಿ ಹಾಕೋ ಇವನು ಹಾಕೋ. ಏನ್ ಮಾತಾಡ್ಬೇಕು ಅಂತ ಹಾಕೋ. ನೋಡ್ದಾ ಈ ಥರ ಎಲ್ಲ ಕುಡಿದ್ರೆ ಏನೆಲ್ಲ ಆಗುತ್ತೆ ಅಂತ. ಮೂರಡಿ ಇನ್ಮೇಲೆ ನಾನು ಕುಡಿಯೋದಿಲ್ಲ. ಆದರೆ ಒಂದು ಸಮಸ್ಯೆ. ಸಮಸ್ಯೆನಾ? ಏನಪ್ಪ ಅದು? ನಾನು ಕುಡ್ತಾ ಬಿಟ್ರು ಕುಡ್ತಾ ನನ್ನನ್ನು ಬಿಡಲ್ಲ. ಖಿಲಾಡಿ ಜೋಡಿ.